ನಮಸ್ತೆ ಎಲ್ಲರಿಗೂ. ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ. ಬುಧವಾರ ಅಂದರೆ ಈ ಬುಧವಾರ ಅಲ್ಲ, ಹೋದ ಬುಧವಾರದ ವಿಡಿಯೋ ಆಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ನನ್ನ ಮಗಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಬುಕ್ಸು ಸ್ವಲ್ಪ ಚೇಂಜ್ ಕೊಟ್ಬಿಟ್ಟಿದ್ರು. ಸೊ ಅದಕ್ಕೇ ಎಕ್ಸ್ಚೇಂಜ್ ಮಾಡಿಸಿ ಬಂದು ಅಂತ ಹೇಳಿದರು. ಅದಕ್ಕೆ ಎಕ್ಸ್ಚೇಂಜ್ ಮಾಡಿಸೋದಕ್ಕೆ ಅವನಿಗೆ ಲೇಟ್ ಆಯಿತು. ಮತ್ತು ಇನ್ನೊಂದೇನಂದರೆ ನನ್ನ ಮಗಳಿಗೆ ಮಾತ್ರ ಒಬ್ಳಿಗೆ ಹಾಕಿದ್ದೆ ರ್ಯಾಪರು, ಇವ್ನಿಗೆ ಹಾಕಿರಲಿಲ್ಲ. ಸೊ ಸೋಮವಾರ ಮಕ್ಕಳನ್ನ ಕಳಿಸಿದ್ದು, ಸೋಮವಾರದಿಂದ ಕಳಿಸಿದ್ದು ಸ್ಕೂಲ್ಗೆ. ಆಗಲೇ ಮಂಗಳವಾರ ಊರಿಗೆ ಹೋಗೋದು ಪರಿಸ್ಥಿತಿ ಬಂತು. ಊರಿಗೆ ಹೋದ್ವಿ. ಒಂದು ದಿನಕ್ಕೆ ರಜಾ ಹಾಕ್ಸೋಗಾಯಿತು. ಇನ್ನು ಮಕ್ಕಳನ್ನ ಕರ್ಕೊಂಡೋಗಿಲ್ಲ ಅಂದರೆ ಇನ್ನು ಊರಲ್ಲಿ ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಇನ್ನು ಬಂದು ರೆಸ್ಟ್ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ ನೈಟು. ಊಟ ಎಲ್ಲ ಮಾಡಿಬಿಟ್ಟು, ಮ್ಯಾಚ್ ಬೇರೆ ಇತ್ತಲ್ಲ, RCB ಮ್ಯಾಚ್ ಎಲ್ಲ ನೋಡ್ಕೊಂಡು ಊಟ ಮಾಡ್ಬಿಟ್ಟು ಮಲ್ಕೊಂಬಿಟ್ವಿ. ಇನ್ನು ಬುಧವಾರ ಎದ್ದು ಇನ್ನು ನಾವೆಲ್ಲೋ ನಮ್ಮ ಯಜಮಾನ್ರು ಬುಧವಾರನೂ ರಜಾ ಹಾಕಿದ್ರು, ನಾವೆಲ್ಲೋ ಹೋಗ್ತಿದ್ವಿ. ಗೊತ್ತಾಗುತ್ತೆ ಲಾಸ್ಟಲ್ಲಿ ಹೋಗ್ತಾ ಎಲ್ಲೋಗಿದ್ವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮಕ್ಳನ್ನ ಕರ್ಕೊಂಡು ಹೋಗಲಿಲ್ಲ. ಮಕ್ಳನ್ನ ಸ್ಕೂಲಿಗೆ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ರೆಡಿ ಮಾಡಿ ಮಕ್ಳನ್ನ ಕಳಿಸ್ದೆ ಸ್ಕೂಲ್ಗೆ. ಮೇಲ್ಗಡೆ ಅವ್ರ ಚಿಕ್ಕಪ್ಪ ಇದ್ದರು. ಅದಕ್ಕೆ ಮೇಲೋಗಿ ಅವ್ರ ಚಿಕ್ಕಪ್ಪಂಗೆ ಬಾಯಿ ಹೇಳ್ಬಿಟ್ಟು ದೇವ್ರ ಹತ್ರ ಕೈ ಮುಗಿದು ಹೊರಟ್ರು ಮಕ್ಕಳು. ಮತ್ತು ಇನ್ನೊಂದೇನೆಂದರೆ ಕೆಳಗಡೆ ಮನೆಯಲ್ಲಿ ಒಂದು ಪುಟಾಣಿದು ನಾಯಿ ಮರಿ ಇದೆ. ಇಳಿದು ಹೋಗಿದ ತಕ್ಷಣ ಅಲ್ಲಿ ಹೋಗಿ ಅದನ್ನು ಮುದ್ದು ಮಾಡಿ ಅದಕ್ಕೆ ಬಾಯಿ ಮಾಡಿ ಹೋಗೋ ತನಕ ಹೋಗಲ್ಲ. ನಮ್ಮ ಮನೆಯವ್ರು ಕಾಯ್ತಾ ಕೂತಿದ್ರು ಕೆಳಗಡೆ. ಇವರು ನೋಡಿ, ನಾನು ಅದಕ್ಕೆ ಇದು ಲಾಂಗ್ ಇದ್ರೂ ಪರವಾಗಿಲ್ಲ ಅಂತ ನಾನು ಹಂಗೆ ಹಿಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ ಎಷ್ಟೋ ತನಕ ಹೋಗಿ ಅದನ್ನು ಮುದ್ದು ಮಾಡಿ ಅದಕ್ಕೆ ಬಾಯಿ ಹೇಳಿ, ಅದು ಇವ್ರು ಹೋಗೋ ತನಕ ಸುಮ್ಮನಿರೋದೇ ಇಲ್ಲ, ಬೊಗಳುತ್ತಾನೆ ಇರುತ್ತೆ. ಅದಕ್ಕೆ ಇವ್ರು ಹೋಗಿ ಎಲ್ಲ ತಲೆ ಎಲ್ಲ ಸವರಿ ಮುದ್ದು ಮಾಡಿ ಆಮೇಲೆ ಹೋಗ್ತಾರೆ. ಈ ವಾರ ನಂದಾಗಿರೋದ್ರಿಂದ ಸರ್ದಿ ಬೆಳಗ್ಗೆ ಎದ್ದು ಫಸ್ಟು ಬಾಗಿಲೆಲ್ಲ ತೊಳೆದು ಎಲ್ಲ ಪ್ಯಾಸೇಜ್ ಎಲ್ಲ ಮನೆ ಹತ್ರ ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸಿ ರೆಗ್ಯುಲರಾಗಿ ಏನಿರುತ್ತೋ ಅದನ್ನೇ ಕೆಲಸಗಳನ್ನೇ ಮಾಡಿದೆ. ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತು ಇವತ್ತು, ಎಲ್ಲೋ ಹೋಗೋಕ್ಕೆ ಅಂದ್ಕೊಂಡಿದ್ವಿ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ಗೆ ಟೊಮೊಟೊ ಬಾತ್ ಎಲ್ಲ ಮಾಡಿದ್ದೆ. ಆಮೇಲೆ ಸಿಕ್ಕಾಬಟ್ಟೆ ಅಂದರೆ ಊರಿಗೆ ಹೋಗಿದ್ದಿದ್ದು ಅದು ಇದು ಬಟ್ಟೆಗಳು ಹೆವಿ ಇತ್ತು. ಅದಕ್ಕೆ ಬಟ್ಟೆಗಳೆಲ್ಲ ಒಗ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ 3 ಟ್ರಿಪ್ ಆಯಿತು. ಬ್ರೆಶೀಟು ಅದು ಇದು ಎಲ್ಲ ಸೇರಿ ಅಲ್ಲಿ ಹಾಕೋದಕ್ಕೂ ಕೂಡ ಜಾಗ ಇರಲಿಲ್ಲ. ಈ ಥರ ಕಂಬಿ ಮೇಲೆ ಹಾಕ್ಕೊಂಡಿದ್ದೆ. ಸೊ ಅದಕ್ಕೇ ಎಲ್ಲ ಒಗೆದು ಆಯಿತು. ನೆಕ್ಸ್ಟು ಎಲ್ಲ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಆಮೇಲೆ ಬಂದು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನೊಂದು ಏನಂದರೆ ನನ್ನ ಮಗಂದು ಬೆಳಗ್ಗೆ ಎದ್ದಿದ ತಕ್ಷಣ ರ್ಯಾಪರ್ ಹಾಕ್ತಿದ್ದೆ. ಅದು ಸಡನ್ನಾಗಿ ಇವರು ಮಾಡಿದ್ದು, ಸ್ಕೂಲಲ್ಲಿ ಮಾಡಿದ್ದು ಒಂದು ತಪ್ಪಿಂದ ನನಗೆ ತುಂಬ ಪ್ರಾಬ್ಲಮ್ ಆಯಿತು. ಊರಿಂದ ಬಂದು ನಾವು ಮಲಗಿದ್ವಿ. ಬೆಳಗ್ಗೆ ಎದ್ದೊಳಕ್ಕಾಗಿಲ್ಲ ಅಂದ್ರೂ ಹೆಂಗೋ ಎದ್ದು ಫಸ್ಟು ಹೋಗಿ ಸರ್ದಿ ಅಂದಮೇಲೆ ಮಾಡಲೇಬೇಕಲ್ವ, ಹೋಗಿ ಫಸ್ಟು ಬಾಗಿಲೆಲ್ಲ ತೊಳೆದು ಬಂದು ಆಮೇಲೆ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಏನೂ ಮಾಡಿಲ್ಲ, ಬಾಗಿಲು ಒಂದು ತೊಳೆದಿದ್ದು ಅಷ್ಟೇ. ಹೋಗಿ ಸರ್ದಿ ಮಾಡಿಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದು ಫಸ್ಟು ನನ್ನ ಮಗಂದೆಲ್ಲ ರ್ಯಾಪರ್ ಹಾಕಿ ಎಲ್ಲ ಬರೆದು ಹೆಸರುಗಳನ್ನೆಲ್ಲ ಬುಕ್ಸ್ ಎಲ್ಲ ಆಗಲೇ ಕೊಟ್ಟು ಕಳಿಸಿ ಅಂತ ಕೂತಿದ್ರು. ನನ್ನ ಮಗಳದ್ದೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದೆ, ಆಗಲೇ ಮಂಡೇನೇ ಕೊಟ್ಟು ಕಳಿಸ್ಬಿಟ್ಟಿದ್ದೆ. ನನ್ನ ಮಗಂದು ಮಾತ್ರ ಬ್ಯಾಲೆನ್ಸ್ ಇತ್ತು. ಇನ್ನು ಅಳ್ತಾನಲ್ಲ ಅಂತ ಹೇಳ್ಬಿಟ್ಟು ಬೇಗ ಕೊಟ್ಟು ಕಳಿಸಿದ್ದಾಯಿತು ಅವನಿಗೆ. ಈ ಥರ ಸಿಕ್ಕಾಪಟ್ಟೆ ಬೇಜಾರು ಮಾಡಿಬಿಟ್ರು, ಏನೋ ಗೊತ್ತಿಲ್ಲ ಸ್ಕೂಲಲ್ಲಿ ಈ ಸಲ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿ ಅವ್ರು ಮಾಡಿದ ಮಿಸ್ಟೇಕು. ಬಟ್ ನನಗೆ ಒಂದೊಂದು ದಿನ ಈಗ 2 ತಿಂಗಳು ತನಕ ರಜೆ ಇತ್ತು, ಒಂದು ದಿನ ಅವಳ್ದು ಹಾಕಿ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಅವನದು ಮುಗಿಸ್ಬಿಡ್ತಿದ್ದೆ. ಅವನದು ಅದೇ ಪ್ರಾಬ್ಲಮ್ ಆಗಿದ್ದು, ಬುಕ್ಸು ಚೇಂಜ್ ಕೊಟ್ಟಿದ್ದರಿಂದ ಸ್ವಲ್ಪ ಡಿಲೇ ಆಯಿತು. ಲಾಸ್ಟ್ ಟೈಮಲ್ಲಿ ಅವರು ಇದು ಮಾಡಿಕೊಟ್ರು, ಸ್ಕೂಲ್ಗೆ ಮಕ್ಕಳು ಹೋಗ್ಬೇಕಾದ್ರೆ ಅವರು ಎಕ್ಸ್ಚೇಂಜ್ ಮಾಡಿಕೊಟ್ರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಒಂದೇ ಸಮ ನನಗೆ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ಫುಲ್ಲು ಟಯರ್ಡಾಗಿ ಹೋಗಿದ್ದೆ ನಾನು. ಆ ಊರಿಂದ ಹೋಗಿ ಬಂದಿದ್ದಲ್ದೇ ತಿರ್ಗಾ ನಾವು ಮ್ಯಾಚ್ ನೋಡಿ ನೈಟು ಮಲಗದೆ ಮಾಮೂಲಿ. ನಾವು ರಜೆ ಇದ್ದರೂ ನಮ್ದು ಅದೇ ಟೈಮಿಂಗ್ಸೇ ಆಗೋಯಿತು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಎದ್ದು ಬೇಗ ಅವ್ರನ್ನೆಲ್ಲ ಕಳಿಸಿ ನಾನು ನಮ್ಮ ಯಜಮಾನ್ರಿಬ್ಬರು ಟಿಫನ್ ತಿಂದುಬಿಟ್ಟು ಆಮೇಲೆ ಹೊರಟಿದ್ವಿ ಇಬ್ಬರೂ. ತುಂಬ ದಿನಗಳಿಂದ ಅನ್ಕೋತಾನೆ ಇದ್ವಿ ಹೋಗಬೇಕು, ಆ ಜಾಗಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಹೆಂಗೋ ಅದಕ್ಕೂ ಕಾಲ ಕೂಡ ಬಂತು. ರಾಯರು ಯಾಕೋ ಸಿಕ್ಕಾಬಟ್ಟೆ ನಮ್ಮನ್ನು ಕರೆಸ್ಕೊತಾನೆ ಇರ್ತಾರೆ ಅವಾಗವಾಗ. ಆಮೇಲೆ ಇನ್ನೊಂದು ಏನಂದರೆ ಇದು ಸ್ಕೂಲ್ ಹತ್ರ ಹೋಗಿದ್ವಿ, ನಮ್ಮ ಮಕ್ಕಳು ಸ್ಕೂಲ್ ಹತ್ರ ಹೋಗಿದ್ವಿ.
ಏನೋ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮಕ್ಕಳು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಮಾಮೂಲಿ BMTC ಬಸ್ಸಲ್ಲೇ ಹೋದ್ವಿ. ಡೈರೆಕ್ಟ್ ಇದೆ ಅಲ್ಲಿಗೆ ಬಸ್ಸು. ನಾನು ಎಲ್ಲಿಗೆ ಅಂತಲೇ ಹೇಳಲಿಲ್ಲ ನಿಮಗಿನ್ನ. ಇಲ್ಲಿ ಇಳಿದುಬಿಟ್ಟು ಈ ಕಡೆ ಒಳಗಡೆ ಆಪೋಸಿಟ್ ರೋಡಲ್ಲೇ ಬಸ್ ಇಳಿಸುತ್ತೆ. ಇಳಿದುಬಿಟ್ಟು ಹಿಂಗೆ ಒಳಗಡೆ ಬರಬೇಕು. ಇನ್ನೆಲ್ಲೂ ಇಲ್ಲ, ಯಾವುದೂ ಹೇಳ್ತಾ ಇಲ್ಲ ನಾನು ಪ್ಲೇಸು. ಹೊನ್ನಾವರ ಮಂತ್ರಾಲಯ ಅಂತ, ಮಿನಿ ಮಂತ್ರಾಲಯ ಅಂತಲೇ ಫೇಮಸ್ ಆಗಿದೆಯಲ್ಲ, ಅಲ್ಲಿಗೆ ಹೊರಟಿದ್ವಿ. ಇದು ಬಂದು ಅಲ್ಲಿ ಈ ಥರ ಆಟೋಗಳಿರುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ರೋಡು, ಹಳ್ಳಿ ಥರ ರೋಡು ಅದು. ಹಿಂಗೆ ಅಳ್ಳಾಡ್ತಾನೆ ಇತ್ತು. ಅವ್ರು ಬಿದ್ದು ಬಿದ್ದು ನಗ್ತಾಯಿದ್ರು, ಅಳ್ಳಾಡ್ತಿದ್ರು ವೀಡಿಯೋ ಮಾಡ್ತಿದ್ದೀಯಲ್ಲ ನೀನು ಅಂತ ಹೇಳ್ಬಿಟ್ಟು. ಅದಕ್ಕೆ ನಗು ಬಂದ್ಬಿಡ್ತು. ನೆಕ್ಸ್ಟು ನೋಡಿ ಇಲ್ಲಿ ಆ ಕಡೆ ಯಾವ ಥರ ಇದೆ ಅಂದರೆ ನಿಜವಾಗ್ಲೂ ಹಳ್ಳಿ ವಾತಾವರಣದ ಥರನೇ ಇದೆ. ಈ ಕಡೆ ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ, ಆ ಥರ ವಾತಾವರಣ ಚೆನ್ನಾಗಿದೆ ಮಾತ್ರ ಆ ಕಡೆ ಸೈಡೆಲ್ಲ. ನಿಮಗೆ ಗೊತ್ತಾಗ್ದವ್ರಿಗೆ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು. ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಸಿಕ್ಕಾಬಟ್ಟೆ ಅದನ್ನೇ ಸಿಕ್ಕಾಬಟ್ಟೆ ವೈರಲ್ ಆಗೋಗೈತದು. ನಾವು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊತಾನೆ ಇದ್ವಿ. ಕಾಯೆಲ್ಲ ಕಟ್ಟಬೇಕು, ಮಾಡಬೇಕು ಅಂತ ಏನೇನೋ ಇರುತ್ತಲ್ವ ನಮ್ಮದೊಂದು ಗುರಿ ಅಂತ. ಅದು ಸಕ್ಸಸ್ ಆಗಲಿ, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿದ್ವಿ. ಹೇಳ್ತೀವಲ್ಲ ನಾವು ಅಂದ್ಕೊಂಡಿದ್ದ ತಕ್ಷಣ ಆಗಂಗಿದ್ದಿದ್ರೆ ಹೆಂಗಿರ್ತಿತ್ತಲ್ವ. ಸೊ ಅದಕ್ಕೆ ಇಲ್ಲಿ ತನಕ ಡಿಲೇ ಆಯಿತು. ಆಮೇಲೆ ಫೈನಲ್ಲಾಗಿ ಹೋದ್ವಿ. ಅದು ಬಂದು BMTC ಬಸ್ಸು ನಮ್ಮ ಏರಿಯಾದಿಂದ ಅಲ್ಲಿಗೆ ಡೈರೆಕ್ಟ್ ಇದೆ. ಅದು ಬಂದು ತಾವರೆಕೆರೆ ಬಸ್ ಬರುತ್ತಲ್ಲ, ಆ ಬಸ್ ಕತ್ತಿದ್ರೆ ಸಾಕು. ಬರೋ ಬಸ್ಗಳೆಲ್ಲ ನಮ್ಮ ಟೋಲ್ಗೇಟಿಗೆ ಬರೋ ಬಸ್ಗಳೆಲ್ಲ ಪೂರ್ತಿ ಅಲ್ಲಿಗೆ ಹೋಗುತ್ತೆ. ಸೊ ಅದಕ್ಕೆ ಡೈರೆಕ್ಟಾಗಿ ತಾವರೆಕೆರೆಗೆ ಇನ್ನೂ ಹಿಂದಿನ ಸ್ಟಾಪ್ ಅದು. ಅಲ್ಲಿ ಇಳ್ಕೊಂಡ್ವಿ. ನಮ್ಮ ಯಜಮಾನ್ರಿಗೆ ಎಷ್ಟು ತೊಗೊಂಡ್ರು ಗೊತ್ತಿಲ್ಲ, ಮಾಮೂಲಿ ನಮಗೆ ಫ್ರೀ ಇದೆ ಅಲ್ವಾ, ಅವ್ರನ್ನ ಕೇಳಲೇ ಇಲ್ಲ ನಾನು. ಮತ್ತು ನೆಕ್ಸ್ಟು ಅಲ್ಲಿ ಎದುರುಗಡೆನೇ ಬಸ್ ಸ್ಟಾಪ್ ಆಪೋಸಿಟ್ ರೋಡೇ ಸಿಗುತ್ತೆ. ಆ ರೋಡಲ್ಲಿ ಬಂದು ಆಟೋಗಳು ನಿಂತಿರುತ್ತೆ, ಈ ಥರ ಹಳ್ಳಿ ಆಟೋಗಳ ಥರ. ಒಬ್ರಿಗೆ 20 ರೂಪೀಸ್ ಏನೋ ತೊಗೊತಾರೆ. ಅಲ್ಲಿ ಮಿನಿಮಮ್ ಅಂದರೂ 5-6 ಜನ ಸೀಟ್ ಆಗೋ ತನಕ ಹೋಗೋದಿಲ್ಲ. ನಾವು ಕಾಯೋದಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ನಾವು ಮಕ್ಕಳನ್ನ ಬಿಟ್ಟು ಹೋಗಿರೋದು. ಮಕ್ಕಳು ಬರೋಷ್ಟೊತ್ತಿಗೆ 3 ಗಂಟೆ ಅಷ್ಟೊತ್ತಿಗೆ ನಾವು ಮಕ್ಕಳನ್ನ ಪಿಕಪ್ ಮಾಡಬೇಕು ಅಲ್ವಾ. ಅದಕ್ಕೆ ನಮಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ನಾವು ಬಂದಿರೋದೇ ಲೇಟ್ ಆಗೋಯಿತು. ನಾವು ಮಕ್ಕಳನ್ನ ನನ್ನ ಮೈದ ಬಿಡ್ತಾರೆ ಸ್ಕೂಲ್ಗೆ. ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಹೊರಟ್ಬಿಡೋಣ ರೀ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಹಂಗೂ ಹಿಂಗೂ ಏನೇನೋ ಸ್ವಲ್ಪ ತಲೆನೋವು ಬಂದು ಆಗಲಿಲ್ಲ. ಈ ರ್ಯಾಪರು ಸಡನ್ನಾಗಿ ನೆನೆಸ್ಕೊಂಡಿದ್ದಾಯಿತು. ಆಮೇಲೆ ಒಂದೇ ಸಮನೆ ಹಾಕಿದ್ದು ಆಯಿತು. ಹಿಂಗೆ ಈ ಥರ ಪ್ರಾಬ್ಲಮ್ಗಳಾಗೋಯ್ತು. ಸ್ವಲ್ಪ ನೈಟ್ ಹಾಕ್ಬಿಟ್ಟು ಮಲಗಿದ್ವಿ. ಊರಿಂದ ಬಂದು ಸ್ವಲ್ಪ ನೈಟ್ ಹಾಕ್ಬಿಟ್ಟೆ ಮಲಗಿದ್ವಿ. ಇನ್ನೊಂದೇನೆಂದರೆ ಸ್ವಲ್ಪ ಬೆಳಿಗ್ಗೆ ಎದ್ದು ನೇಮ್ಗಳೆಲ್ಲ ಬರಿಬೇಕಿತ್ತು, ಇನ್ನೊಂದು ಸ್ವಲ್ಪ ರ್ಯಾಪರ್ ಹಾಕಬೇಕಿತ್ತು. ಅದಕ್ಕೆ ಅದೊಂದರಿಂದನೇ ಲೇಟಾಗಿದ್ದು ನಮಗೆ. ಇಲ್ಲ ಅಂದಿದ್ರೆ ಬೇಗ ಕೆಲಸ ಮಾಡ್ತಿದ್ವಿ. ನಾನು ರ್ಯಾಪರ್ ಹಾಕ್ತೆ, ನಮ್ಮ ಯಜಮಾನ್ರು ಪಾಪ ಟಿಫನ್ ಮಾಡಿದ್ರು. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗೋಗ್ತಿತ್ತು. ಹೆಂಗೋ ಅವರು ಟಿಫನ್ ಮಾಡಿದ್ದಕ್ಕೆ ನನಗೆ ರ್ಯಾಪರ್ ಹಾಕಿದ್ದಕ್ಕೂ ಈಸಿ ಆಯಿತು. ಮಾಡಿ ಕಳಿಸಿ ಆಮೇಲೆ ಹೋದ್ವಿ. ಅದರಿಂದನೇ ಇದಾಗಿದ್ದು. ಹೋಗಿ ಅಲ್ಲಿ ಇಳ್ಕೊಂಡು ಒಬ್ರಿಗೆ 20 ರೂಪೀಸ್ ಏನೋ ತೊಗೊತಾರೆ ಆಟೋಗೆ. ಈ ರೀತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆ ಕಡೆ. ಇನ್ನೂ ಏನು ಜಾಸ್ತಿ ಇಂಪ್ರೂವ್ಮೆಂಟ್ ಇಲ್ಲ. ವೆಹಿಕಲ್ಗಳಂತೂ ಕಾರ್ಗಳು, ಗಾಡಿಗಳು. ಅದು ನಾವು ಹೋಗಿದ್ದು ಬುಧವಾರ. ನೆಕ್ಸ್ಟ್ ಡೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ರು ಎಲ್ಲರೂ. ಬಟ್ ನೆಕ್ಸ್ಟ್ ಡೇ ಹೋದರೆ ಗುರುವಾರ ಕಾಲಿಕ್ಕಾಗಲ್ಲ ಜಾಗಕ್ಕೆ ಅಂತ ಹೇಳಿಬಿಟ್ಟು ನಾವು ಬುಧವಾರನೇ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಚೆನ್ನಾಗಿತ್ತು. ಫುಲ್ಲು ನೋಡೋದಕ್ಕೂ ಒಂಥರ ಒಳಗಡೆ ಹೋಗಿದ ತಕ್ಷಣವೇ ಒಂಥರ ವೈಬ್ರೇಷನ್ ಶುರು ಆಯಿತು. ಆಮೇಲೆ ಇಲ್ಲೆಲ್ಲ ಕಾಯಿಗಳೆಲ್ಲ ಕಟ್ಟಿದ್ದಾರೆ. ಅವ್ರದ್ದು ಗುರ್ತಿಗೆ ಅವರು ಬಂದು ವಾರ ಪೂಜೆ ಮಾಡಬೇಕಲ್ವ. ಅವರು ಹೇಳಿರ್ತಾರೆ ಇಷ್ಟು ವಾರ ಬಂದು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಷ್ಟು ವಾರಕ್ಕೆ ಅವರು ಬಂದು ಮಾಡೋಷ್ಟೊತ್ತಿಗೆ ಇನ್ನೆಷ್ಟು ಜನ ಆ ಜಾಗಕ್ಕೆ ಕಾಯಿ ಕಟ್ಟಿರ್ತಾರೋ ಅದರಿಂದ ಅವ್ರಿಗೊಂದು ಗುರುತಿಗೋಸ್ಕರ ಅವರು ಏನಾದರೂ ಒಂದೊಂದು ಮಾಡ್ಕೊಂಡಿರ್ತಾರೆ. ನೋಡಿ ಎಷ್ಟು ಅಂದರೆ ಸಾವಿರಾರು ಕಾಯಿಗಳನ್ನೇ ಕಟ್ಟಿದ್ದಾರೆ. ಆಮೇಲೆ ದೀಪ ಹಚ್ಚೋದು. ಇದು ಬಂದು ದೀಪ ಹಚ್ಚೋದಕ್ಕೆ ಇದು ತಗೋಬೇಕು, ತುಪ್ಪದ ದೀಪ ಹಚ್ಚೋದಕ್ಕೆ. ನಾನು ಕ್ವಾಂಟಿಟಿ ಬಂದು 9 ತೊಗೊಂಡಿದ್ದೆ. 9ಕ್ಕೆ 90 ರೂಪಾಯಿ ತೊಗೊಂಡಿದ್ರು. 5 ಬೇಕಾ 9 ಬೇಕಾ ಅಂತ ಕೇಳಿದ್ರು. ಫಸ್ಟು ಡೇ ಅಲ್ವಾ ಬಂದಿರೋದು, ಸದ್ಯಕ್ಕೆ 9 ಸಾಕು, 9 ಕೊಡಿ, 5 ಬೇಡ, 5 ಬೇಡ 9 ಕೊಡಿ ಅಂತ ಹೇಳ್ಬಿಟ್ಟು
9ರದ್ದೇ ತೊಗೊಂಡಿದ್ದೆ. 9ಕ್ಕೆ 90 ರೂಪಾಯಿ ಏನೋ ತೊಗೊಂಡ್ರು. ಅದನ್ನು ಈ ಕಡೆ ಬಂದು ಆ ಸ್ಲಿಪ್ ಕೊಟ್ಟರೆ ಅವರು ಕೊಡ್ತಾರೆ. 9 ದೀಪನ ಕೊಡ್ತಾರೆ, ತುಪ್ಪದ ದೀಪನ. ಅದನ್ನು ನಾವು ಹಚ್ಕೊಂಡು ನಾವು ಬೆಳಗಬೇಕು. 9 ಸುತ್ತು ಬರಬೇಕು, ರಾಯರ ಸುತ್ತ 9 ಸುತ್ತು ಬರಬೇಕು. ನಾವು ಫಸ್ಟೇ ಹೋಗಿದ್ದು, ನಮಗೆ ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ಲ ಸರಿಯಾಗಿ, ನಾವು ಹೋಗಿದ್ದು ಲೇಟ್ ಆಗೋಗಿತ್ತು. ಅದಕ್ಕೆ ಅವರು ನಮಗೆ ಸಿಕ್ಕಿರಲಿಲ್ಲ. ನಾವು ಏನು ಪ್ರಾಬ್ಲಮ್ಮು ಅಂತ ನಾವು ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಇಷ್ಟು ವಾರ ಮಾಡಬೇಕು, ಕಾಯಿ ಕಟ್ಟಬೇಕಾ ಕಟ್ಟಬಾರ್ದಾ ಬೇಡ ಅಂತ ಏನೋ ಹೇಳ್ತಾರೆ ನೋಡಿ. ರಾಯರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಮನಸ್ಸು. ನಮ್ಮ ಹನುಮಂತರಾಯನೂ ಇದ್ದಾರೆ ಪಕ್ಕದಲ್ಲಿ, ಈ ಕಡೆ ಬಂದು ನರಸಿಂಹಸ್ವಾಮಿ, ಲಕ್ಷ್ಮೀ ದೇವಿ. ಆ ಥರ ಈ ಥರ ಪ್ರಸಾದನೂ ಕೊಡ್ತಾರೆ ಅಲ್ಲಿ ತಟ್ಟೆಗಳು ನಾವೇ ತೊಗೋಬೇಕು. ನಾವೇ ತೊಗೊಂಡು ಪ್ರಸಾದ ಇಸ್ಕೊಂಡು ತಿಂದುಬಿಟ್ಟು ಅಲ್ಲೇ ಕೂತ್ಕೊಂಡು ತಿಂದುಬಿಟ್ಟು, ಅಲ್ಲಿ ಸೋಪು ಕೂಡ ಇಟ್ಟಿದ್ದಾರೆ. ಆ ಸೋಪ್ ತೊಗೊಂಡು ನಾವೇ ತಟ್ಟೆ ಎಲ್ಲ ನೀಟಾಗಿ ತೊಳೆದು ಅಲ್ಲೇ ಇಟ್ಟು ಬರಬೇಕು. ಇಲ್ಲಿ ಸುತ್ತಮುತ್ತ ನೋಡಿ ಯಾವ ಥರ ಇದೆ ಅಂತ ಇಂಪ್ರೂವ್ಮೆಂಟ್ ಆಗ್ತಿದೆ. ಅಂಗಡಿಗಳಲ್ಲಿ ಇನ್ನೊಂದು ಕಡ್ಡಿ ಕರ್ಪೂರ, ರಾಯರಿಗೆ ಕಡ್ಡಿ ಕರ್ಪೂರ ಹಚ್ಚೋದೇ ಇಲ್ವಂತೆ. ಅದಕ್ಕೆ ಅಲ್ಲಿ ಅಂಗಡಿಗಳೇ ಇಲ್ಲ, ಪೂಜೆ ಸಾಮಾನು ಅಂಗಡಿಗಳೇ ಇಲ್ಲ. ಇನ್ನು ಬೇರೆ ದೇವಸ್ಥಾನಗಳಾಗಿದ್ದಿದ್ರೆ ಎಷ್ಟು ಇರ್ತಿತ್ತಲ್ವ ಅಂಗಡಿಗಳು. ರಾಯರಿಗೆ ತುಪ್ಪದ ದೀಪನೇ ಜಾಸ್ತಿ ಇದಾಗಿರೋದ್ರಿಂದ ಇಲ್ಲಿ ಆ ಥರ ಇಲ್ಲ. ಅದಕ್ಕೆ ನಾನು ಇವತ್ತಿಂದ ನಾನೇನು ಮಾಡಿದೆ, ಬತ್ತಿನ ಹಚ್ಚಬೇಕು, ಕಡ್ಡಿ ಕರ್ಪೂರ ಹಚ್ಚಬೇಡ ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಪೂಜೆ ಮಾಡಿದ್ದು ವೀಡಿಯೋದಲ್ಲೇ ನೋಡಿ, ನೀವು ಬ್ಯಾಕ್ ಹೋಗಿ ನೋಡಿ ಬೇಕಾದರೆ. ನಾನು ಕಡ್ಡಿ ಕರ್ಪೂರ ಹಚ್ಚಿಲ್ಲ ಇವತ್ತು. ನಾನು ಬತ್ತಿಯಲ್ಲಿ ನೆನೆಸ್ಬಿಟ್ಟು ನಾನು ಹಚ್ಚಿದ್ದು. ಆಮೇಲೆ ಅಲ್ಲಿಂದ ಬಂದು ನನ್ನ ಮಗಳು ಹೂವು ಬೇರೆ ಕಟ್ಟುತ್ತಾ ಕೂತಿದ್ಲು. ಹಿಂಗೆ ಸೂಜಿ ತಗೊಂಡು ಪೋಣಿಸ್ಕೊಂಡು ಹೂವನ್ನ ಕೂತಿದ್ಲು. ನಿಜವಾಗ್ಲೂ ಈ ಥರ ಹೆಣ್ಮಕ್ಳುಗಳನ್ನ ಪಡಿಬೇಕು ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಇವಳನ್ನ ಪಡೆಯೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ಬರೋ ದೇವ್ರುಗಳಿಗೆಲ್ಲ ಹರಕೆ ಮಾಡಿಬಿಟ್ಟಿದ್ವಿ. ಮೊದಲನೇದು ಗಂಡ ಆಗೋಯ್ತು, ಎರಡನೇದಾದರೂ ಹೆಣ್ಣು ಕೊಡು ಭಗವಂತ ಅಂತ ಎಷ್ಟು ಹರಕೆ ಮಾಡಿದ್ದೀವಿ ಅಂದರೆ ಅಷ್ಟು ಹರಕೆ ಮಾಡಿದ್ದೀವಿ. ಹೆಣ್ಮಕ್ಳು ನಿಜವಾಗ್ಲೂ ಇರಬೇಕು ಮನೇಲಿ. ಎಷ್ಟು ಹೆಣ್ಮಕ್ಳಿದ್ರೂ ಬೇಜಾರಾಗಲ್ಲ. ತುಂಬ ನನ್ನ ಮಗಳನ್ನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ನೋಡಿ ಯಾವ ಥರ ಅದು ಸೂಜಿಗೆ ಪೋಣಿಸ್ಕೊಂಡು ಕೂತಿದ್ದಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಮಕ್ಕಳು ಬರೋಷ್ಟೊತ್ತಿಗೆ ಒಟ್ಟಿನಲ್ಲಿ ಕ್ಯಾಚ್ ಮಾಡಿದ್ವಿ. ಕರೆಕ್ಟ್ ಟೈಮ್ಗೆ ಬಂದ್ವಿ. ಬಿಡ್ತಾಯಿದ್ರು ಮಕ್ಕಳನ್ನ, ಕರೆಕ್ಟ್ ಟೈಮ್ಗೆ ಕ್ಯಾಚ್ ಮಾಡಿದ್ವಿ. ಆಮೇಲೆ ಮನೆಗೆ ಕರ್ಕೊಂಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಸ್ಟ್ ಮಾಡಿದ್ವಿ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಊಟ ಅಲ್ಲಿ ದೇವಸ್ಥಾನದಲ್ಲೇ ನಾವು ತಿಂದಿದ್ವಲ್ಲ, ಸೊ ಅದಕ್ಕೆ ಮನೆಗೆ ಬಂದು ನಾವೇನು ಊಟ ಮಾಡೋಕ್ಕೆ ಹೋಗಲಿಲ್ಲ. ನಮ್ಗೆ ಅದೇ ಪ್ರಸಾದನೇ ಸಾಕಾಯಿತು. ಅದಷ್ಟೇ ಎಲ್ಲ ಹಾಕಿದ್ದು, ಬೇಕಾದರೆ ಇನ್ನೂ ಒಂದು ಸಲ ಹೋಗಿ ಹಾಕಿಸ್ಕೋಬೋದು, ಏನು ಇದು ಮಾಡಲ್ಲ, ಕೊಡ್ತಾರೆ. ನನಗಂತೂ ಒಂದೇ ಸಲ ಸಾಕಾಯಿತು. ತಿಂದುಬಿಟ್ಟು ಆಮೇಲೆ ಮನೆಗೆ ಬಂದು ಮಕ್ಳನ್ನ ಕರ್ಕೊಂಡ್ಬಂದ್ವಿ. ಆಮೇಲೆ ಎಲ್ಲೋ ಹೋಗೋದಿತ್ತು, ಮತ್ತೆ ಮಕ್ಕಳನ್ನ ಕರ್ಕೊಂಡೋಗಿ ಟ್ಯೂಷನ್ನಿಗೆ ಬಿಟ್ಟು ಅಲ್ಲೇ ನಾವು ಹೊರಟಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ರಾಯರದು ಹೇಳ್ತಿದ್ದೆ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ನಾನು. ಇನ್ನೊಂದು ಏನಂತ ಅಂದರೆ, ಅಲ್ಲಿ ಒಬ್ಬರು ಸ್ವಾಮಿಗಳಿರ್ತಾರೆ, ಗುರುಗಳಿರ್ತಾರೆ. ಅವರು ಹೇಳ್ತಾರೆ ಏನು ಪ್ರಾಬ್ಲಮ್ಮು, ಈ ಕಟ್ಟಿದ್ರೆ ಬೆಟರು ಇಲ್ಲಾಂದರೆ ಬೇಡ, ಅದು ಹೇಳ್ತಾರೆ. ಫಸ್ಟ್ ಹೋಗಿದ್ದಿಂದ ಅವ್ರು ನಿಜವಾಗ್ಲೂ ನಮಗೆ ಸಿಗಲಿಲ್ಲ. ಅವರು ಸಂಜೆ ಮತ್ತು 5 ಗಂಟೆಗೆ ಸಿಗ್ತಾರೆ ಅಂತ ಹೇಳಿದ್ರು. ನಾವು ಅಷ್ಟೊತ್ತಿಗೆ ಮಕ್ಳನ್ನ ಕರ್ಕೊಂಬರ್ಬೇಕಲ್ಲ, ನಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಬಿಡು ಆಯಿತು ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಹೋಗಿ ಬರೀ ತುಪ್ಪದ ದೀಪ ಹಚ್ಚಿ ಒಂದು 9 ಸುತ್ತು ಬಂದ್ವಿ. ಇಷ್ಟೇ ಮಾಡಿದ್ದು, ಕಾಯಿ ಏನು ಕಟ್ಟಕ್ಕೆ ಹೋಗಿಲ್ಲ. ನಾನು ಹೋದಾಗ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ನಾನು ಸಿಗಲಿಲ್ಲ ನಮ್ಮ ಕೈಗೆ ಅವರು, ಅದೊಂದು ಬೇಜಾರಾಯಿತು. ನಮ್ಮದೇ ಇಲ್ಲಿ ಮನೆಯಲ್ಲೇ ಲೇಟ್ ಆಗೋಯಿತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನಾದೆ. ಹೋಗಿ ತುಪ್ಪದ ದೀಪ ಮಾತ್ರ ಹಚ್ಚಿ ಪ್ರಸಾದ ತಿಂದ್ಕೊಂಡು ಬಂದ್ವಿ. ಖುಷಿ ಆಯಿತು, ಒಟ್ಟಿನಲ್ಲಿ ತುಂಬ ಖುಷಿ ಆಯಿತು. ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ನಾವು ಎಲ್ಲೋ ಹೋಗಿದ್ವಿ. ಅಲ್ಲೋಗಿ ಮತ್ತು ಕಚೋರಿ ಮತ್ತು ಬೋಂಡ ತೊಗೊಂಡಿದ್ರು ನಮ್ಮ ಯಜಮಾನ್ರು. ಅದನ್ನು ತಿಂದುಬಿಟ್ಟು ನಾವು ಮನೆಗೆ ಬರೋದು ತುಂಬ ಲೇಟ್ ಆಗೋಯಿತು. ನಮ್ಮಮ್ಮ ಕರ್ಕೊಂಡೋಗಿ ಇಟ್ಕೊಂಡಿದ್ರು ಮಕ್ಳನ್ನ. 7 ಗಂಟೆಗೆ ಟ್ಯೂಷನಿಂದ ಬಿಡೋದು, ಅಮ್ಮನೇ ಕರ್ಕೊಂಡೋಗಿ ಇಟ್ಕೊಂಡಿದ್ರು. ಆಮೇಲೆ ಅಲ್ಲೇ ಮಲ್ಕೊಂಡ್ರು ಮಕ್ಕಳು, ಮನೆಗೂ ಕೂಡ ಬರಲಿಲ್ಲ. ಬಂದು ಮಾಮೂಲಿ ನಾವು ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.